ರಾಜ್ಯದಲ್ಲಿ ಮುಂಗಾರು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಮಡಿಕೇರಿ ಭಾಗದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ. ಈ ಕೊಡಗು ಮಡಿಕೇರಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿತಾ ಇದ್ದ ಹಾಗೆ ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸತತ ಮಳೆಗೆ ತುಂಬಿ ಹರಿತಾ ಇದೆ ಕಾವೇರಿ ನದಿ ನೀರು. ತ್ರಿವೇಣಿ ಸಂಗಮದ ಉದ್ಯಾನವನ ಏನಿದೆ ಅದು ಸಂಪೂರ್ಣವಾಗಿ ಈಗ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ನಾಪೊಕ್ಲು ಭಾಗಮಂಡಲ ಸಂಪರ್ಕ ಕಡಿತಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಕೊಡಗು ಜಿಲ್ಲೆಯ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸದ್ಯಕ್ಕೆ ತ್ರಿವೇಣಿ ಸಂಗಮದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮಳೆ ನೀರಿನಿಂದ ಆವೃತ ಆಗಿದೆ. ನಾಪೋಲ್ ರಸ್ತೆ ಮೇಲೆ ನೀರಿದೆ. ನಾಪೋಲ್ ಬರಲಿಕ್ಕೆ ಇನ್ನಷ್ಟೇ ಬಾಕಿ ಇರೋದು. ಅಲ್ಲಿ ಮೇಲೆ ಬಂದರೆ ಭಾಗಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನೀರು ಬರುತ್ತೆ. ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಈಗ ಮಳೆ ನೀರಿನಿಂದ ಆವೃತ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸತತ ಮಳೆಯಿಂದಾಗಿ ಈಗ ತುಂಬಿರುವಂಥದ್ದು. ನಾಪೊಕ್ಲು ಭಾಗಮಂಡಲಕ್ಕೂ ಕೂಡ ರಸ್ತೆ ಸಂಪರ್ಕ ಕಡಿತವಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕೊಡಗಿನ ಅಂಗನವಾಡಿ ಪ್ರೌಢಶಾಲಾವರೆಗೂ ಕೂಡ ರಜೆಯನ್ನು ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಕಾರಣ ಸತತವಾಗಿ ಮಳೆ ಸುರಿತಾ ಇದೆ, ಬಿಡುವಿನ ಕೊಡ್ತಾ ಇಲ್ಲ. ಅದರ ಪರಿಣಾಮವಾಗಿ ಈಗ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು.